ಅಯ್ಯೋ ಸಮಾಧಾನ ಬೇಬಿ, ಆದಷ್ಟು ಬೇಗ ಬರ್ತೀನಿ ಅಂತ ಎಷ್ಟು ಸಲ ಹೇಳಿದ್ರು ನೀನಂತೂ ಬಲ್ವಂತ ಮಾಡ್ತಾನೆ ಇರ್ತೀಯ. ಈಗ ಪ್ರಾಪರ್ಟಿ ಎಲ್ಲ ಅರ್ಧ ನನ್ನ ಹೆಸ್ರಿಗೆ ಬಂದ್ಬಿಟ್ಟೈತೆ, ನೀನೇನು ಯೋಚನೆ ಮಾಡಬೇಡ ಸರಿನಾ? ಅಯ್ಯೋ ಅರ್ಧ ಯಾಕೆ ಅಂತ ಹೇಳಿದ್ರೆ ಏನು ಮಾಡೋಣ, ಎಲ್ಲ ಅವಳಿಗೆ ಅರ್ಧ ಬರ್ಕೊಟ್ಬಿಟ್ಟವ್ರೆ. ಬಿಡು ಪರವಾಗಿಲ್ಲ, ನನಗೆ ನಿನ್ನ ಪ್ರೀತಿ ಮುಖ್ಯ ಅಷ್ಟೇನೆ, ಆಸ್ತಿನೇ ಮುಖ್ಯ ಅನ್ನೋದಾಗಿದ್ರೆ ನಾನು ಯಾವಾಗೋ ಬಿಟ್ಬಿಟ್ಟು ಬರ್ತಾ ಇದ್ದೆ. ಹಾಂ ನೋಡು, ಅಮ್ಮಂಗೆ ಮಗ ಏನು ಖಾಲಿ ಕೈಯಾಗಿರೋದು ಇಷ್ಟ ಇಲ್ಲ, ಸ್ವಲ್ಪ ಆದರೂ ಆಸ್ತಿ ಇರಬೇಕು ಅಂತ. ಅದಕ್ಕೆ ನಮ್ಮಮ್ಮ ಅರ್ಧ ನನ್ನ ಹೆಸ್ರಿಗೆ ಆಸ್ತಿ ಬರ್ದು ಕೊಟ್ಟಿರೋದು. ಹಾಂ 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 ಸರಿ ಸರಿ, ನೀನು ಯಾಕೆ ಬೇಜಾರು ಮಾಡ್ಕೊತೀಯ? ಅಯ್ಯೋ ಹೋದ್ರೆ ಹೋಯ್ತು ಬಿಡು, ನಾವು ಸಂಪಾದನೆ ಮಾಡೋಣ ಆಸ್ತಿನ. ಹಾಂ 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 ಪರವಾಗಿಲ್ಲ ಪರವಾಗಿಲ್ಲ, ಹಾಂ ಬರ್ತೀನಿ ಬರ್ತೀನಿ. ಅಯ್ಯೋ ಇಲ್ಲಿ ಮಳೆ ತುಂಬ ಅಲ್ವಾ, ನೆಟ್ವರ್ಕ್ ಪ್ರಾಬ್ಲಮ್ಮು ತುಂಬ ಇದೆ. ಹಾಂ ಹಾಂ ಹೌದಾ? ಅಯ್ಯೋ ನಾನು ಅಷ್ಟೇನೆ, ಈಗ ಸ್ವಲ್ಪ ಸಮಾಧಾನವಾಗಿದ್ದೀನಿ. ನನ್ನ ಮಗ ಏನು ಯಾರ ತಗೋ ಮಾತಾಡ್ತಾವನೆ? ಓಹೋ, ಗರ್ಲ್ ಫ್ರೆಂಡ್ ಜೊತೆನೇ ಮಾತಾಡ್ತಾವನೆ ಅಂತ ಅನ್ನಿಸ್ತದೆ. ಇವತ್ತು ಏನಾಗಲಿ ಎಲ್ಲನೂ ಹೇಳ್ಬಿಡ್ಬೇಕು ನನ್ನ ಮಗನಿಗೆ. ಇಲ್ಲ ಅಂದರೆ ಸುಮ್ಮನೆ ಇಬ್ಬಿಬ್ರು ಮೂರು ಜನ ಜೀವನನೂ ಹಾಳಾಗೋಗ್ಬಿಡ್ತೈತೆ. ತಾಯಿಯಾಗಿ ನನ್ನ ಕರ್ತವ್ಯ ಏನಾಯಿತೋ ಅದನ್ನು ಮಾಡಲಿಲ್ಲ ಅಂತಂದರೆ ಆ ದೇವರು ಮೆಚ್ಚಲ್ಲ. ಈಗ ತಾನೇ ಸರೋಜಿಯಿಂದ ಎಲ್ಲನೂ ಜ್ಞಾನೋದಯ ಆಗೈತೆ. ಈಗ ನನ್ನ ಮಗ ಸ್ವಲ್ಪ ಹೆಂಗೋ ನಾನು ಚೇಂಜ್ ಆಗಿಬಿಟ್ರೆ ಅಷ್ಟೇ ಸಾಕು. ಹಾಂ ಅಮ್ಮ ಅಪ್ಪ ಇಲ್ಲೇ ಇರ್ತಾರೆ, ನಾನು ನೀನು ಅಮೆರಿಕಾದಲ್ಲಿರೋದಷ್ಟೇ. ನೀನೇನು ತಲೆಗೆಡಿಸ್ಕೊಬೇಡ ಇಂಡಿಯಾಗೆ ವಾಪಸ್ ಕರ್ಕೊಂಡು ಬರ್ತೀನಿ ಅಂತ. ನಾನೇನು ಇಂಡಿಯಾಗೆ ವಾಪಸ್ ಕರ್ಕೊಂಡು ಬರಲ್ಲ ನಿನ್ನ, ಓಕೆನಾ? ನನಗೆ ಗೊತ್ತು ನಿಂಗೆ ಅಮೆರಿಕಾ ಅಂದ್ರೇ ತುಂಬ ಇಷ್ಟ ಅಂತ, ಅದಕ್ಕೆ ನಿನ್ನ ಪಾಡಿಗೆ ನೀನು ಬಿಟ್ಬಿಡ್ತೀನಿ ನಾನು, ಅಲ್ಲೇ ಇರಮ್ಮ ಹ್ಯಾಪಿಯಾಗಿ ಅಂತ, ಓಕೆನಾ? ನಿನಗೆ ಅದು ಯಾಕೆ ಇಷ್ಟ ಅಮೆರಿಕಾ ಅಂದರೆ ಅಷ್ಟೊಂದು? ಹೌದಾ? ಓಕೆ ಓಕೆ ಓಕೆ, ಆಯಿತು ಆಯಿತು ಆಯಿತು. ಇವಳಂತೂ ಅಮೆರಿಕದಿಂದ ಬರಲ್ಲ ಅನ್ನೋದು ಮಾತ್ರ ಫಿಕ್ಸ್ ಆಯಿತು. ಬರಲ್ಲ ಅಂದರೆ ಬರಲ್ಲ ಅವಳು. ಸರೋಜಿ ಹೇಳೋದೆಲ್ಲ ಸತ್ಯನೇ, ನಮ್ಮವರೇ ನಮ್ಗಾಗೋದು. ಇವಳು ನಾವು ಸಾಯ್ತಾ ಇದ್ದೀವಿ ಅಂದರೆ ನನ್ನ ಮಗನ ಕಳಿಸ್ಲಿಲ್ಲ ಅಂದರೆ ಏನು ಮಾಡಬೇಕು? ನಾಳೆ ಕಷ್ಟ ಆಗೋಗ್ಬಿಡುತ್ತೆ ಜೀವನ. ನನ್ನ ಮಗನಿಗೆ ಬ್ರೈನ್ ವಾಶ್ ಮಾಡೋದು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮಗ ನಾನು ಹೇಳಿದ ಮಾತನ್ನೇ ಕೇಳ್ತಾನೆ, ಹೇಳಿದ ಮಾತನ್ನೇ ಅದರಂತಲೇ ನಡ್ಕೊಂತಾನೆ ನನ್ನ ಮಗ. ಇವಳನ್ನ ಇಲ್ಲೇ ಬಿಟ್ಬಿಟ್ಟು ಬರ್ತೀನಿ, ನೀನೇನು ತಲೆ ಕೆಡಿಸ್ಕೊಬೇಡ. ಅರ್ಧ ಆಸ್ತಿ ಕೊಟ್ಟಿದ್ದೀವಿ ತಾನೇ, ಮುಚ್ಕೊಂಡು ಬಿದ್ದಿರ್ತಾಳೆ ಅಷ್ಟೇನೆ. ಅವಳಿಗೆ ಇನ್ನೇನು ಬೇಕು? ಅರ್ಧ ಆಸ್ತಿ ಬೇಕಿತ್ತು, ಅರ್ಧ ಆಸ್ತಿ ಅಪ್ಪ ಬರ್ಕೊಟ್ಟವ್ರೆ, ಇನ್ನೂ ವಿಲ್ ಮಾಡಿಸ್ತೀನಿ ಅಂತ ಹೇಳವ್ರೆ. ಹಾಂ ಆಮೇಲೆ ಆಸ್ತಿ ನೋಡ್ಕೊಂಡು ಇಲ್ಲೇ ಬಿದ್ದಿರಲಿ, ನಾನು ಆರಾಮಾಗಿ ಬರ್ತೀನಿ. ಹಾಂ 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 ಇಲ್ಲ, ಅಮ್ಮಂಗೂ ಇಷ್ಟ ಅಮೇರಿಕಾಗೆ ಬರಬೇಕು, ನನ್ನ ಜೊತೆ ಇರಬೇಕು ಅಂತ. ಆದರೆ ನೀನೇ ಬೇಡ 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 ಅಂತ ಹೇಳ್ತೀಯಲ್ಲ, ನಾವಿಬ್ಬರೇ ಇರಬೇಕು ಸಪ್ರೇಟಾಗಿ ಅಂತ. ಹಾಂ ಹಾಂ ಅರ್ಥ ಆಗುತ್ತೆ ನನಗೂ. ಹಾಂ ಹಾಂ ನನ್ನ ಕರ್ಕೊಂಡು ಹೋಗಿ ಯೋಚನೆ ಮಾಡ್ತಾವನೆ ಅಂದರೆ ಅವಳ ಮೇಲೆ ಅದೆಷ್ಟು ಪ್ರೀತಿ ಇಟ್ಕೊಂಡವನೆ ಅಂತ. ಪ್ರೀತಿ ಒಳ್ಳೇದೇನೆ, ಆದರೆ ಈ ಥರ ಅಪ್ಪ ಅಮ್ಮನ್ನು ತೊರೆಯೋ ಅಂಥ ಪ್ರೀತಿನೇ ಜಾಸ್ತಿ ಕೆಟ್ಟದ್ದು ನೋಡು. ನಾನು ಈಗಲೇ ಇವನು ಬುದ್ಧಿ ಹೇಳಿಲ್ಲ ಅಂದರೆ ನಾಳೆ ತುಂಬ ಪಶ್ಚಾತ್ತಾಪ ಪಡಬೇಕಾಗ್ತೈತೆ ನಾನೇನೇನೆ. ಮಗನೇ ಒಂದು ನಿಮಿಷ ಕಾಲ್ ಮಾಡ್ತೀನಿ. ಅಪ್ಪ ಬಾ ಬಾ, ಯಾವಾಗ ಬಂದೆ? ಕೂತ್ಕೋ ಬಾ. ಸಾರಿ ನಾನಿನ್ನ ನೋಡಲೇ ಇಲ್ಲ. ಯಾಕಮ್ಮ, ಏನಾದರೂ ತೊಂದರೆ ಆಯಿತಾ? ನೀನು ಹುಷಾರಾಗಿದೆಯಾ ತಾನೇ? ನಿನಗೇನು ತೊಂದರೆ ಇಲ್ಲ ತಾನೇ? ಅಯ್ಯೋ ನನಗೇನು ತೊಂದರೆ ಇಲ್ಲ ಮಗನೇ, ನಿನ್ನ ಹತ್ರನೇ ಮಾತಾಡಬೇಕು ಸ್ವಲ್ಪ ಅಂತ ಹೇಳ್ಬಿಟ್ಟು ಬಂದೆ. ನೀನು ನಾನು ಎಷ್ಟು ಇಷ್ಟಪಡ್ತೀಯ ಮಗನೇ? ತುಂಬ 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 ಇಷ್ಟಪಡ್ತೀನಿ ಅಮ್ಮ. ನೀನಂದರೆ ನನಗೆ ಪ್ರಾಣ, ನೀನಂದರೆ ನಂಗೆ ತುಂಬ ಇಷ್ಟ. ಇಡೀ ಪ್ರಪಂಚದಾಗ ನಾನು ನಿನ್ನನ್ನು ಇಷ್ಟಪಟ್ಟಷ್ಟು ನಾನು ಬೇರೆ ಯಾರನ್ನೂ ಇಷ್ಟಪಡಲ್ಲ, ಗೊತ್ತಾ? ಐ ಲವ್ ಯು ಸೋ ಮಚ್ ಅಮ್ಮ. ಅಲ್ಲ, ಇದ್ದಕ್ಕಿದ್ದಂಗೆ ನಿನಗೆ ಈ ಡೌಟ್ ಯಾಕೆ ಬಂತು? ಏನಾದರೂ ತೊಂದರೆ ಆಯಿತಾ ಏನು? ಹೌದಾ? ಹಾಗಾದರೆ ನಾನು ಏನು ಹೇಳಿದ್ರು ನೀನು ಮಾಡ್ತೀಯಾ ಮಗನೇ? ಅಯ್ಯೋ ಚಾಚು ತಪ್ಪದೆ ಪಾಲಿಸ್ತೀನಿ ಅಮ್ಮ. ನಿನಗೆ ಏನು ಬೇಕು ಹೇಳು, ಏನು ಮಾಡ್ಬೇಕು ಹೇಳು, ಹಾಂ ಎಲ್ಲನೂ ಮಾಡ್ತೀನಿ. ಅದು ಅದು ಏನು ಅಂತ ಹೇಳಿದ್ರೆ ಮಗನೇ, ಅದು ಹೇಳಮ್ಮ ಪರವಾಗಿಲ್ಲ. ಹಾಂ ಮಗುನ ಹತ್ರ ಹೇಳೋಕ್ಕೇನೆ ಇಷ್ಟೊಂದು ನೀನು ಟೆನ್ಷನ್ ತಗೊಂತ ಇದೀಯ ಅಂದರೆ ಅಂಥ ವಿಚಾರ ಏನೈತೆ? ನನ್ನ ಹತ್ರ ನೀನು ಇಷ್ಟೊಂದು ಯೋಚನೆ ಮಾಡಿ ಮಾತಾಡೋ ಅಂಥ ವಿಚಾರ. ನೀನು ಏನು ಮಾಡಿದ್ರು ನನ್ನ ಒಳ್ಳೇದಕ್ಕೆ ಅಲ್ವಾ ಮಾಡೋದು? ಹೇಳು ಪರವಾಗಿಲ್ಲ. ಆಸ್ತಿ ಎಲ್ಲ ಅವಳ ಹೆಸ್ರಿಗೆ ಹೋಯ್ತು ಅಂತ ನಿಂಗೆ ಏನಾದರೂ ಬೇಜಾರಾಗ್ತಾಯ್ತಾ ಏನು? ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ಅಮ್ಮ, ಜೀವನದಾಗ ಆಸ್ತಿನೇ ಮುಖ್ಯ ಅಲ್ಲ. ಹಾಂ ಮಗನೇ, ನನಗೂ ಗೊತ್ತಾಯಿತು ಜೀವನದಾಗ ಆಸ್ತಿನೇ ಮುಖ್ಯ ಅಲ್ಲ ಅಂತ. ಮಗನೇ, ನಾನು ಯಾವಾಗೂ ನಿನ್ನ ಜೊತೆನೇ ಇರಬೇಕು ಅಂತ ತುಂಬ ಆಸೆ ಆಗುತ್ತೆ ಕಣೋ. ಅಲ್ಲ ಕಣೋ, ನೀನು ಅಮೆರಿಕಕ್ಕೆ ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ನನಗೋಸ್ಕರ ನೀನು ಇಂಡಿಯಾದಲ್ಲೇ ಇರ್ಬೋದಲ್ವೇನೋ? ಅಮ್ಮ ಇಂಡಿಯಾದಲ್ಲೇ ಇರ್ಬೋದು, ನಿನಗೆ ಗೊತ್ತಲ್ಲಮ್ಮ, ರೋಸ್ ನನ್ನ ಲವರ್ಗೆ ಅಮೇರಿಕಾ ಅಂದ್ರೇ ತುಂಬ ಇಷ್ಟ ಅಂತ. ನೀನೇ ಹೇಳ್ತಾ ಇದ್ದಲ್ಲ, ಅವಳ ಜೊತೆನೇ ಎಲ್ಲಾದರೂ ಇರು, ನೀನು ಖುಷಿಯಾಗಿರು ಅಷ್ಟೇ ಸಾಕು ಅಂತ. ಅದಕ್ಕೆ ಇಂಡಿಯಾದಲ್ಲಿ ಇರೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಾಳೆ ನನಗೆ ವಯಸ್ಸಾಗಿ ನನ್ನ ನೋಡ್ಕೋಬೇಕು ಅಂತಂದರೆ ಯಾರೋ ನೋಡ್ಕೋತೀರ? ನನ್ನ ಇರೋನು ಒಬ್ಬನೇ ಮಗ ಅಲ್ವೇನೋ? ನಿನ್ನ ದೂರ ಕಳಿಸಿ ನಾನು ಏನು ಮಾಡಲಿ ಹೇಳು? ಅಮ್ಮ ಇದೇನು ಇದ್ದಕ್ಕಿದ್ದಂಗೆ ಈ ಥರ ಮಾತಾಡ್ತಾ ಇದೆಯಲ್ಲ, ಇಷ್ಟು ದಿನ ಈ ಥರ ಮಾತಾಡ್ತಾನೆ ಇರಲಿಲ್ಲ, ಈಗ ಸಡನ್ನಾಗಿ ಈ ಥರ ಮಾತಾಡ್ತಾ ಇದೆಯಾ? ಅಲ್ಲ, ಏನಾದರೂ ತೊಂದರೆ ಏನಾದರೂ ಆಯಿತಾ ಅಂತ? ತೊಂದರೆ ಅಲ್ಲ ಮಗನೇ, ಜ್ಞಾನೋದಯ ಆಯಿತು, ಒಂಥರ ಜ್ಞಾನೋದಯ ಆಯಿತು ಮಗನೇ ನನಗಂತೂ. ನಾನು ನಿಜ ಇರೋನೊಬ್ಬ ಮಗ, ಹಾಂ ಅವ್ನು ನಮ್ಮ ಕಣ್ಮುಂದೆ ಇರೋದು ಎಷ್ಟು ಚೆನ್ನಾಗಿರ್ತೈತೆ ಯೋಚನೆ ಮಾಡು. ಇಲ್ಲ ಎಲ್ಲೋ ದೂರದಾಗಿ ಕಳಿಸೋದು ಹೆಂಗಿರ್ತೈತೆ, ನಮ್ಮ ಜೊತೆನೇ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಎಲ್ಲ ತಂದೆ ತಾಯಿಗಳಿಗೂ ಇದೇ ಆಸೆ ಅಲ್ವಾ? ಹಾಂ ಅಮ್ಮ, ನನಗೂ ಅರ್ಥ ಆಗ್ತೈತೆ. ಮಗನೇ,
ನಾನು ಈ ಥರ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಮಗನೇ. ಗೊತ್ತೋ ಗೊತ್ತಿಲ್ಲದೇನೋ ಏನೋ ತಪ್ಪು ಮಾಡಿಬಿಟ್ಟಿದ್ದೀವಿ. ನೀನು ಮಾಡಿದ್ಯಾ, ನಾನು ಮಾಡಿದ್ದೀನಿ. ನೀನು ನಿನ್ನ ಲವ್ಗೋಸ್ಕರ ಮಾಡಿದರೆ ನಾನು ನಿನಗೋಸ್ಕರ ಮಾಡಿದ್ದೀನಿ ಮಗನೇ ತಪ್ಪನ್ನ. ತುಂಬಾ ತಪ್ಪು ಮಾಡಿದ್ದೀವಿ ನಾವು. ನೋಡು ಮಗನೇ, ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಒಂದು ಹೆಣ್ಮಗು ಸಂಸಾರನ, ಒಂದು ಹೆಣ್ಮಗು ಜೀವನನ ನಾವು ಹಾಳು ಮಾಡೋದು ಬೇಡ ಮಗನೇ. ಯಾವತ್ತಿದ್ರೂ ಆ ಶಾಪ ನಮಗೆ ತಡ್ತದೆ. ಇವತ್ತಲ್ಲ ನಾಳೆ ತಡ್ತದೆ. ನೋಡು, ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನೀನು ರಚ್ಚು ಜೊತೆನೇ ಸಂಸಾರ ಮಾಡ್ಕೊಂಡು ಚೆನ್ನಾಗಿರು. ಯಾಕಂದರೆ ಮದುವೆ ಅನ್ನೋದು ಆಗೋಗ್ಬಿಟ್ಟೈತೆ. ತಾಳಿ ಅಂತ ಕಟ್ಟಿದ್ಮೇಲೆ ಅದು ಈ 4 ಜನದ ಎದುರಿಗೆ ಕಟ್ಟಬೇಕು ಅಂತ ಏನಿಲ್ಲ ಅಲ್ವಾ. ಒಂದು ಸಲ ಮದುವೆ ಆಯಿತು ಅಂದಮೇಲೆ ಅವಳು ನೀನು ಹೆಣ್ತಿನೇನೆ. ನನಗನ್ನಿಸ್ತೈತೆ ಪಾಪ ತುಂಬ ಒಳ್ಳೆಯವಳು ಅಂತ ಅನ್ನಿಸ್ತೈತೆ ನನಗಂತೂ. ನೋಡು, ಅವಳ ಜೀವನ ಹಾಳು ಮಾಡೋದು ಬೇಡ. ನೋಡು, ನೀನು ನನ್ನ ಜೊತೆ ಇದೇ ಮನೆಗೇನೆ, ನೀನು ರಚ್ಚು ನಾನು ನಮ್ಮ ಮೊಮ್ಮಗು ಎಲ್ಲ ಖುಷಿಯಾಗಿರಬೇಕು ಅಂತ ನಾನು ಎಷ್ಟೋ ಆಸೆ ಕನಸನ್ನ ಕಾಣ್ತಾ ಇದ್ದೀನಿ ಕಣೋ. ನೋಡು, ಈಗ ನಾವು ರಚ್ಚು ಮೋಸ ಮಾಡೋದು ಬೇಡ. ನನಗೆ ಗೊತ್ತು ನಿನ್ನ ಲವರು ಮೋಸ ಆಗ್ತೈತೆ ಅಂತ. ಆದರೆ ನಿನ್ನ ಲವರ್ಗೆ ಇನ್ನೂ ಮದುವೆ ಆಗಿಲ್ಲ. ಅವಳಿಗೆ ಇನ್ನೊಂದು ಜೀವನ ಇರುತ್ತೆ ಕಣೋ. ಆದರೆ ಪಾಪ ರಚ್ಚುಗೆ ಇನ್ನೊಂದು ಜೀವನ ಇರಲ್ಲ. ನೋಡು, ಆಸ್ತಿಗೋಸ್ಕರ ಇದೆಲ್ಲ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡ ಮಗನೇ. ಆಸ್ತಿಗೋಸ್ಕರ ಮಾತಾಡ್ತಾ ಇಲ್ಲ, ನಿನ್ನ ಒಳ್ಳೇದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನೀನೇ ಯೋಚನೆ ಮಾಡು. ಅಮ್ಮ, ಇದೇನು ಈ ಥರ ಹೇಳ್ತಾ ಇದೆಯಾ? ಅಂದರೆ ರಚ್ಚು ಜೊತೆ ಜೀವನ ಮಾಡು ಅಂತ ಹೇಳ್ತಾ ಇದೆಯಾ? ಸಾಧ್ಯನೇ ಇಲ್ಲ. ನಾನು ಈ ಜನ್ಮ ಇರೋ ತನಕ ಸಾಧ್ಯನೇ ಇಲ್ಲ. ಅವಳ ಜೊತೆ ನಾನು ಸಂಸಾರ ಮಾಡೋದು ಅಂತಂದರೆ ಏನು? ಹಾಗಾದರೆ ನಾನು ನನ್ನ ಲವ್ವರ್ನ ಮರ್ತೋಗ್ಬಿಡ್ಬೇಕಾ? ನಾನು ನನ್ನ ಲವ್ವರ್ ಜೊತೆ ಇರಬಾರ್ದಾ? ಹೇಳಿ ನೀನೇನೇ. ಹಾಂ, ನಾನು ನನ್ನ ಲವ್ವರ್ನ ಬಿಟ್ಬಿಟ್ಟಿರೋದು ಅಂದರೆ ಹೆಂಗಮ್ಮ? ಅವಳು ನಾನು ನಂಬ್ಕೊಂಡು ಎಷ್ಟೆಲ್ಲನೂ ಇದು ಮಾಡ್ಕೊಂಡವಳೆ. ಈಗ ಇದ್ದೋಗಿದ್ದಂಗೆ ಅವಳನ್ನ ಕೈ ಕೊಡಬೇಕು, ಅವಳಿಗೆ ಬಿಟ್ಬಿಡ್ಬೇಕು ಅಂತಂದರೆ? ನೋಡು, ನೀನು ನನಗೆ ತುಂಬಾ ಇಷ್ಟಪಡ್ತೀನಿ ಅಂತ ಹೇಳ್ದೆ. ನನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ದೆ. ಪ್ರಾಣ ಬೇಕಾದರೂ ಕೊಡ್ತೀನಿ ಅಂತ ಹೇಳ್ದೆ. ಆದರೆ ಇದೊಂದು ಕೆಲಸ ಮಾಡೋಕ್ಕಾಗಲ್ವ ಮಗನೇ ನಿನಗೆ? ನನಗೆ ಗೊತ್ತಾಗ್ತೈತೆ ನಿನ್ನ ಎಷ್ಟು ಇಷ್ಟಪಡ್ತಾ ಇದೆಯಾ ಅವಳನ್ನ ಅಂತ. ಆದರೂ ಅರ್ಥ ಮಾಡ್ಕೊ ಮಗನೇ. ದೂರದ ಬೆಟ್ಟ ನುಣ್ಗೆ ಅನ್ನಂಗೆ ಇರೋದೊಂದೇ ಜೀವನದಾಗೆ ಅಪ್ಪ ಅಮ್ಮನ ದೂರ ಮಾಡ್ಕೊಂಡು ಎಲ್ಲೋ ದೂರ ಹೋಗಿ ಬದುಕಬೇಕಾ? ಅದು ಬೇರೆ. ಈಗ ಏನಾದರೂ ನೀನು ರಚ್ಚು ಮೋಸ ಮಾಡಿದ್ರೆ ನಿಮ್ಮ ಅಪ್ಪ ಅಂತೂ ಸುಮ್ಮನೆ ಇರ್ತಾರ? ಅವ್ರಿಗೂ ಮನ್ಸಿಗೆ ಬೇಜಾರಾಗ್ತೈತೆ. ನೋಡು, ಯೋಚನೆ ಮಾಡು. ಅಮ್ಮ, ನೀವೆಲ್ಲರೂ ಈ ಥರ ಚೇಂಜ್ ಆಗ್ತೀರಾ ಅಂತ ನಾನು ಕನಸಾಗೂ ಅನ್ಕೊಂಡಿರಲಿಲ್ಲ. ಏನು ಈ ಥರ ಮಾತಾಡ್ತಾ ಇದ್ದೀರಾ? ಸರಿ ಮಗನೇ, ಸುಮ್ಮನೆ ತಾಳಿ ಕಟ್ಟು ಒಂದೇ ಮೊದಲು. ಸರಿ ಅಂತ ತಾಳಿ ಕಟ್ಟಿದೆ. ಈಗ ನೋಡಿದ್ರೆ ಬೇರೆ ಬೇರೆ ಥರ ಪ್ಲೇಟ್ನೆಲ್ಲ ಚೇಂಜ್ ಮಾಡ್ತಾ ಇದೆಯಲ್ಲ ನೀನು. ಅಂದರೆ ಏನು ಅರ್ಥನಮ್ಮ? ನಾನು ಹಿಂಗೆ ಇದ್ಬಿಡ್ಬೇಕು ಅಂತ ನೀನು ಅರ್ಥ? ಇವಳ ಜೊತೆನೇ ಆ ರಚ್ಚು ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಅಮ್ಮ. ಅದು ನಿನಗೂ ಗೊತ್ತಿರೋದೇನೆ. ಮಗನೇ, ಪ್ರಪಂಚದಾಗ ಎಷ್ಟೋ ಮದುವೆಗಳು ಇಷ್ಟ ಇಲ್ದಂಗೆ ನಡೀತವೆ ಕಣೋ. ಆಮೇಲೆ ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗಲ್ವಾ? ಸರಿ, ನಿನ್ನಿಷ್ಟ. ಸರಿ, ಅವಳನ್ನ ಬಿಟ್ಟಿರೋಕ್ಕಾಗಲ್ಲ ಅಂತಂದರೆ ಸರಿ, ಕರ್ಸು. ಮತ್ತೆ ಸರಿ, ಅವಳನ್ನು ಇಲ್ಲಿಗೇನೆ ಕರ್ಸು. ನೋಡೋಣ, ಅಮೆರಿಕದಿಂದ ಇಲ್ಲಿಗೆ ಬಂದು ಇಲ್ಲೇನೇ ಸಂಸಾರ ಮಾಡ್ಕೊಂಡು ಇರ್ತಾಳ ಅಂತ ಹೇಳ್ಬಿಟ್ಟು ಕೇಳು ಒಂದ್ಸಲ. ಅವಳಿಗೆ ಇಷ್ಟ ಇಲ್ಲ ಅಂತ ನಿಂಗೆ ಗೊತ್ತಲ್ವೇ ನಮ್ಮ ಇಂಡಿಯಾ? ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ನೀನು ಅಮ್ಮನ ಮಾತಿಗೂ ಬೆಲೆ ಕೊಡ್ದಿರೋ ಥರ ಅವಳನಿಗೇನೇ ಬೆಲೆ ಕೊಡ್ತೀಯಾ? ನನ್ನ ಮಾತ್ಕಂಗಾದ್ರೆ ಬೆಲೆ ಇಲ್ವೇನೋ ಮಗನೇ ನಿಂಗೆ? ಅಮ್ಮ ನೋಡು, ನನ್ನ ಮಾತಿಗೆ ಬೆಲೆ ಕೊಡೋದಂಗೆ ಆದರೆ ರಚ್ಚು ಜೊತೆ ಇನ್ಮೇಲೆ ಚೆನ್ನಾಗೇ ಸಂಸಾರ ಮಾಡ್ಕೊಂಡು ಇಲ್ಲೇ ಇದ್ಬಿಡು. ಅಮೆರಿಕ ಹುಡುಗಿಗೆ ಒಂದಿನ ಹೋಗಿ ಏನೋ ಒಂದು ಹೇಳಿ ಬಂದ್ರೆ ಆಯಿತು. ನಾನೆಲ್ಲ ಮಾತಾಡ್ತೀನಿ, ಸರಿನಾ? ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ರಚ್ಚು ಜೊತೆ ಹೆಂಗೆ ಜೀವನ ಮಾಡಬೇಕು ಅನ್ನೋದನ್ನು ಮಾತ್ರ ಯೋಚನೆ ಮಾಡು. ನೋಡು, ಇದಕ್ಕಿಂತನೂ ನಿನ್ಗೆ ಒಳ್ಳೆ ಜೀವನ ಸಿಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಹೇಳಿದ್ದೀನಿ. ನನ್ನ ಮೇಲೆ ಏನಾದರೂ ಸ್ವಲ್ಪನಾದರೂ ಪ್ರೀತಿ ಇದ್ದರೆ ನೀನು ರಚ್ಚು ಜೊತೆ ಚೆನ್ನಾಗಿರು. ಅಮ್ಮ, ರಚ್ಚು ಬರೀ ಆಸ್ತಿ 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 ಅಂತ ಹೇಳ್ಬಿಟ್ಟು ಆಸ್ತಿಗೋಸ್ಕರ ಅಷ್ಟೇನೆ ಅವಳು ನನ್ನ ಮದುವೆ ಮಾಡ್ಕೊಂಡಿರೋದು. ನಿನ್ಗಿನ್ನೂ ಆ ವಿಚಾರ ಗೊತ್ತಿಲ್ಲ ಅಂತ ಅನ್ನಿಸ್ತೈತೆ. ಇಲ್ಲ ಕಣೋ, ರಚ್ಚು ಆಸ್ತಿಗೋಸ್ಕರ ಆ ಥರ ಎಲ್ಲ ಮಾಡೋ ಹುಡುಗಿ ಅಲ್ಲ. ಹಳ್ಳಿ ಹುಡುಗಿ ಕಣೋ, ಹಳ್ಳಿ ಹುಡುಗಿ ಅವಳು. ಅವಳಿಗೆ ಆ ಥರ ಎಲ್ಲ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ಅಮಾಯಕಿ ಕಣೋ ಅವಳು. ಯಾರೋ ನಿಂಗೆ ತುಂಬಾನೇ ತಲೆ ಕೆಡ್ಸವ್ರೆ ಅಂತ ಅನ್ನಿಸ್ತೈತೆ. ಸರಿ ಆಯಿತು, ನಿನ್ನಿಷ್ಟನೇ ನನ್ನಿಷ್ಟ ಅಂತ ನಿನಗೆ ಗೊತ್ತು. ನಾನು ಯಾವತ್ತೂ ನಿನ್ನ ಮಾತು ದಾಟಲ್ಲ ಅಂತಲೂ ಗೊತ್ತು. ನನ್ನ ಹುಡುಗಿಗೆ ನಾನು ಏನೋ ಹೇಳ್ಕೊತೀನಿ. ಆದರೆ ನನಗೆ ಸ್ವಲ್ಪ ಟೈಮ್ ಬೇಕು. ನನಗೆ ಸ್ವಲ್ಪ ಟೈಮ್ ಕೊಡು. ನಾನು ರಚ್ಚು ಜೊತೆ ಸಂಸಾರ ಮಾಡ್ತೀನಿ, ಸರಿನಾ? ಗೊತ್ತಿತ್ತು ಮಗನೇ, ನನಗೋಸ್ಕರ ನೀನು ಏನು ಬೇಕಾದರೂ ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಮಗ ಅನ್ನೋದು. ಆದರೆ ದಯವಿಟ್ಟು ಫೋರ್ಸ್ ಮಾಡಬೇಡ. ನಂಗೆ ಸ್ವಲ್ಪ ಟೈಮ್ ಕೊಡು, 1 ಮಂತ್ ಟೈಮ್ ಕೊಡು. ನಾನೆಲ್ಲ ಯೋಚನೆ ಮಾಡಿ ಅವಳಿಗೂ ಏನಾದರೂ ಹೇಳ್ತೀನಿ ನಾನು. ಆಯಿತು, 1 ತಿಂಗಳಲ್ಲ ಅಂದರೆ 2 ತಿಂಗಳು ತಕ. ಆದರೆ ನೀನು ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ಬೇಕು ಅಷ್ಟೇ. ಸರಿ ಅಮ್ಮ, ಆಯಿತು. ನಿನ್ನಿಷ್ಟನೇ ನನ್ನಿಷ್ಟ. ನೀನು ಇಷ್ಟೊಂದು ಖುಷಿಯಾಗಿರ್ತೀಯ ಅಂತಂದರೆ ನಿನ್ನ ಖುಷಿಗಿನ್ನ ದೊಡ್ಡದೇನೂ ಇಲ್ಲ. ಆಯಿತು ಮಗನೇ, ಆಯಿತು.